ಎಲ್ಲರಿಗೂ ನಮಸ್ಕಾರ. ನಾವು ಏನೀಗ 6 ದಿವಸದ ಈ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಡಿಗಾಸ್ ಅವರಿಂದ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಗದವರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಪ್ರವಾಸ ಸುಶಿಕ್ತವಾಗಿ ಆಗುವಂತೆ ಮಾಡಿದ್ದಾರೆ. ಡ್ರೈವರು, ಕ್ಲೀನರ್, ಕಂಡಕ್ಟರ್ ಆಗಲಿ, ಮತ್ತೆ ರಾಜಶೇಖರ್, ಬಸವರಾಜ್ ಅವರು, ಮತ್ತೆ ನಮ್ಮ ಅಡಿಗೆ ಗುಂಪಿನವರು ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾವು ಹೋದ ಜಾಗಗಳೆಲ್ಲ ನಮಗೆ ಸಮರ್ಪಕವಾಗಿ ಒಂದು ಅದರ ಚಿತ್ರವನ್ನು ಕೊಟ್ಟು ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು ಮಾಡ್ಬೇಕು ಎಂಬ ಒಂದು ವಿಚಾರವನ್ನು ನಮಗೆ ತಿಳುವಳಿಕೆ ಹೇಳಿ ಅದಕ್ಕೆ ಬೇಕಾದ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ನಮ್ಗೆ ಮುಂದೆ ಏನಾದ್ರೂ ಒಂದು ಪ್ರಯಾಣ ಮಾಡ್ಬೇಕಾದ ಸಂದರ್ಭದಲ್ಲಿ ಅಡಿಗಾಸ್ ನಾವು ಕಾಂಟ್ಯಾಕ್ಟ್ ಮಾಡುವಂತ ಒಂದು ಇಚ್ಛೆ ಇದೆ. ನೋಡೋಣ ಭಗವಂತ ಯಾವ ರೀತಿ ಅನುಕೂಲ ಮಾಡ್ಕೊಡ್ತಾನೆ ಆ ತರ ಅದು ಎಲ್ಲರಿಗೂ ವಂದನೆಗಳು. ಮತ್ತೊಮ್ಮೆ ಈ ಎಲ್ಲ ಸಿಬ್ಬಂದಿಗಳು ನಮ್ಮ ಎಲ್ಲ ಪ್ರಯಾಣಿಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅಡಿಗಾಸ್ಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಈ ನಮ್ಮ ಈ ಐದು ದಿನ ನಾಳೆಗೆ ಆಗ್ತಾ ಇದೆ. ಈ ಪ್ರವಾಸದ ಒಂದು ಅನುಭವವು ನಮ್ಮ ಜೀವಮಾನದಲ್ಲಿ ಮರೆಯಲಾಗದ ಅನುಭವವಾಗಿ ಉಳಿದುಕೊಳ್ತಾ ಇದೆ. ಯಾಕೆಂದರೆ ಒಂದು ನಾವು ಈ ಪ್ರವಾಸವನ್ನು ನಮಗೆ ಎಲ್ಲರಿಗೂ ಅನುವು ಮಾಡಿಕೊಟ್ಟ ನಮ್ಮ ಸಂಗಣ್ಣನವರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಅವರು ಅರೇಂಜ್ ಮಾಡಿದ್ರಿಂದ ಎಲ್ಲ ಇನಿಷಿಯೇಟಿವ್ ತಗೊಂಡು ನಮ್ಗೆ ಇದನ್ನು ಇಲ್ಲಿ ಬಂದು ಇದನ್ನೆಲ್ಲ ನೋಡುವ ಹಾಗೆ ಆಯ್ತು. ಅದಕ್ಕೆ ಮೊದಲನೇದಾಗಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನಂತರ ಈ 4 ದಿನದಲ್ಲಿ ನಮ್ಗೆ ಹೇಗೆ ಆ ಒಂದು ಅನುಭವವನ್ನು ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್. ಮೊದಲನೇದಾಗಿ ನಮ್ಗೆ ರಾಜಶೇಖರ್ ಅಂಡ್ ಟೀಮ್ ಅವರಿಗೆ ನಾನು ತುಂಬಾ ಕೃತಜ್ಞರಾಗಿದ್ದೇನೆ. ಯಾಕೆಂದ್ರೆ ಅಡಿಗೆಯವರಾಗಿರ್ಲಿ, ಅವರ ಅಡಿಗೆ ಸರಿ ಮಾಡದಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುತ್ತೆ. ಬೇಗ ಎದ್ದು ಅಡಿಗೆ ಕಾಫಿ ತಿಂಡಿ ಕೊಡದಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಅಡಿಗೆ ಟೀಮು, ಮತ್ತೆ ಡ್ರೈವರ್, ಮತ್ತೆ ನಮ್ಮ ಸಹಪಾಠಿಗಳು ಅವರೆಲ್ಲರೂ ನಮ್ಗೆ ಒಂದೇ ಮನೆಯವರಾಗಿ, ಒಂದೇ ಫ್ಯಾಮಿಲಿ, ಆತರ ನಮ್ಗೆ ಒಟ್ಟಿಗೆ ಒಂದು ಪ್ರಯಾಣದ ಒಂದು ಅನುಭವ, ಇದನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅಯೋಧ್ಯೆಯ ಒಂದು ಟ್ರಿಪ್, ಅದನ್ನು ನೆನೆಸ್ಕೊಳ್ಳುವಾಗ ಇನ್ನೂ ಆ ಒಂದು ಫೀಲಿಂಗ್ ಅಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ದರ್ಶನ ಆಯ್ತು. ಹಾಗೆ ನಮ್ಗೆ ಕಾಶಿಯಲ್ಲಿ ಒಂದು ಮೇಬಿ ತುಂಬಾ ರಶ್ ಇದ್ರಿಂದ ನಂಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದ್ರು ರಾಜಶೇಖರ್ ಸರ್, ನನ್ಗೆ ನಾಳೆ ಒಂದು ಅನುವು ಮಾಡಿ ಕೊಡ್ತೇನೆ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಅಂತ ಹೇಳಿದ್ದಾರೆ. ಅದನ್ನು ನಮ್ಗೆ ಅಷ್ಟೇ ಬೇಸರ. ಉಡುಪಿಯಿಂದ ಬಂದು ನನ್ಗೆ ಒಂದು ಕಾಶಿ ವಿಶ್ವನಾಥನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಬೇಸರ ಇದೆ. ಅದನ್ನು ನಾಳೆ ಅವ್ರು ಫುಲ್ಫಿಲ್ ಮಾಡಬಹುದು. ಅದರ್ವೈಸ್ ಇಟ್ ಇಸ್ ಲೈಕ್ ಎಕ್ಸಲೆಂಟ್. ಈ ಒಂದು ಅನುಭವ ಐ ಥಿಂಕ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಅಡಿಗಾಸ್ ಅಲ್ಲಿ ಇನ್ನೂ ನನ್ಗೆ ಹೋಗ್ಬೇಕಂತ ನನ್ಗೆ ಮನಸ್ಸಿದೆ. ಬಿಕಾಸ್ ಇಟ್ ಇಸ್ ಎಕ್ಸಲೆಂಟ್ ಅಂಡ್ ಆಲ್ ಟೀಮ್ ಎವ್ರಿಬಡಿ ಇಸ್ ಲೈಕ್ ಎಕ್ಸ್ಟ್ರಾರ್ಡಿನರಿ ಹೆಲ್ಪಿಂಗ್ ಅಂಡ್ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲದ ಒಂದು ಅನುಭವ ಎಲ್ಲ ಕಡೆ ಹಾಗೆ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲರಿಗೂ ಸಹಪಾಠಿಗಳಿಗೂ ನಿಮ್ಮ ಜೊತೆ ಒಂದು ಮನೆಯ ಫ್ಯಾಮಿಲಿ ಇದ್ದಾಗೆ ಆಯ್ತು ಸರ್. ಎಲ್ರಿಗೂ ಥ್ಯಾಂಕ್ಸ್ ಒನ್ಸ್ ಅಗೇನ್. ನಾನು ಮಾತಾಡಿದ್ರಲ್ಲಿ ಏನು ಇಲ್ಲ ಮಾತಾಡಿದ್ದು. ಏನು ಸರಿಯಾಗದಿದ್ರೆ ಜಸ್ಟ್ ಏನು ಬೇಸರ ಮಾಡ್ಕೊಳ್ಬೇಡಿ. ಇಟ್ಸ್ ಆಲ್ ಎವ್ರಿಬಡಿ ಫ್ಯಾಮಿಲಿ ಕ್ಲೋಸ್ ಅಂದ್ರಲ್ವಾ. ಹೌದು. ನಾಳೆ ಒಂದು ಮನರ ಸೇರಿ ಎಲ್ಲರಿಗೂ ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಿ ಅದನ್ನ ನೋಡಿ. ಅವರಿಗೆ ಮಾತ್ರ ಅವರು ಪುಣ್ಯವಂತರು, ನಮ್ಗೆ ಸಿಗ್ಲಿಲ್ಲ ಎಲ್ಲ ಕಡೆ. ಒಳ್ಳೇದಾಗಿ ಇನ್ನೊಂದ್ಸಲ ಬರುವಾಗ ಅಷ್ಟು ಖುಷಿ ಆಯ್ತು. ಅಷ್ಟು ಐಸ್ ಕೊಡ್ಲಿ ಅಲ್ಲ. ಇನ್ನೊಂದ್ಸಲ ಬರುವಾಗ ಒಳ್ಳೆ ಖುಷಿಯಾಗಿದೆ. ತುಂಬಾ ಖುಷಿ ಆಯ್ತು. ಬಾರಿ ತುಂಬಾ ಖುಷಿ ಆಗ್ತಾ ಇದೆ. ನಮಗೆ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಾವು ರಾಜಶೇಖರ್ಗೆ ನನ್ನ ಮೊದಲನೇದ ಧನ್ಯವಾದಗಳು. ಯಾಕಪ್ಪ ಅಂದ್ರೆ ಎಲ್ಲಾ ಕಡೆನೂ ಅವರು ಯಾವ್ದು ತೊಂದರೆ ಇಲ್ಲದಾಗೆ ಬೇಜಾರಿಲ್ಲದ ರೀತಿ ನಮ್ಮನ್ನೆಲ್ಲ ಸಂಭಾಷಿಸಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಾರ್ದು. ಒಂದು 6 ದಿನದ
ನಾಳೆ ಒಂದಿನ ಐತೆ ಇನ್ನೇನು ನಮ್ಮ ಫ್ಲೈಟ್ ಹಚ್ಚಿ ನಮ್ಮ ಜೊತೆ ಬರ್ತಾರೋ ಇಲ್ಲ ಅವರು ಇಲ್ಲೇ ಇರ್ತೀವಿ ನಮ್ಮ ಮನೆಯವ್ರ ಮಾತ್ರ ಕರ್ಸ್ಕೊಂತೀರಿ ಅಂತಾರ ಗೊತ್ತಿಲ್ಲ ಆಯ್ತಾ. ಆಮೇಲೆ ಬಸವರಾಜರಂತೂ ಬಿಡಿ ಅವ್ರನ್ನ ಏನು ಬಸವಣ್ಣ ಇದ್ದಂಗ ಅವ್ರಿಗೆ ಅವ್ರ ಏನ್ ಬಸವಣ್ಣ ಉಂಡೆಲ್ ಬಸಪ್ಪ ಅಂದ್ರೆ ಊರುತ್ತೆ ಇಲ್ಲ ಅಂದ್ರೆ ಇಲ್ಲ ಅನ್ನತ್ತೆ ಆ ತರ ಇದ್ರೆ ಬಸವಣ್ಣ ಏನಪ್ಪಾ ತುಂಬಾ ಖುಷಿ ಆಯ್ತು. ನಮ್ಮ ಎಲ್ಲಾ ಸ್ನೇಹಿತರುಗಳಿಗೆಲ್ಲ ನಮ್ಮ ಧನ್ಯವಾದಗಳು. ಭಾರಿ ಚೆನ್ನಾಗಿ ಎಲ್ಲ ಕೋಪರೇಟ್ ಮಾಡಿದ್ದೀರಿ. ಆಮೇಲೆ ಅಡಿಗೆ ಬಟ್ ಡ್ರೈವರು ಹೇಳ್ಬೇಕು ಅಂದ್ರೆ ಕಾರ್ ಓಡ್ಸ್ಕೊಂಡ್ ಬಂದಂಗ ಭಾರಿ ಖುಷಿ ಆಯ್ತು. ಅವ್ರ ವೆಹಿಕಲ್ ಅನ್ನ ಯಾವ ವೆಹಿಕಲ್ಗೂ ತಾಗಿಸ್ತಾ ರೀತಿ ಒಂದು ಅಲ್ಲ ತುಂಬಾ ಸಣ್ಣ ರೋಡ್ಗಳಿಗೆಲ್ಲ ತರಬೇಕಾದ್ರೆ ಭಾರಿ ಕಷ್ಟ. ಹೇಳಿದ್ರಷ್ಟು ನಮ್ಮ ಹುಡುಗರೆಲ್ಲ ಕಾರ್ ಹೊಡೆದ್ರೆ ಅಯ್ಯೋ ನಿಮ್ ಸುಮ್ಮ ಕೂತ ಯಾಕೆ ಹಿಂಗ ಆಡ್ತೀಯಾ ಅಂತಾರೆ. ಆದ್ರೆ ಡ್ರೈವರ್ ನಮ್ಮನ್ನ ಸೇಫ್ ಆಗಿ ಇದು ಮಾಡ್ತಾರಲ್ಲ ಅದಕ್ಕೆ ನಾವು ಅವರಿಗೆ ತುಂಬಾ ಧನ್ಯವಾದ ಡ್ರೈವರ್ ಕಂಡಕ್ಟರ್. ಆಮೇಲೆ ಅಡಿಗೆ ಭಟ್ರುಗಳು ಬಿಡು ಇನ್ನೆಷ್ಟು ನಾನು ಏನಾದ್ರು ಮದುವೆ ಆದ್ರೆ ನಿಮ್ಗೆ ಕರೆಸ್ತೀನಿ ಕಂಡ್ರೆ ಅಡಿಗೆ ಮಾಡಕ್ಕೆ ನೆಕ್ಸ್ಟ್ ನಮ್ ಮದುವೆ ಆದ್ರೆ ಇಷ್ಟೇ ನೋಡಿ. ನಾನು ಈ ತರ ಹೇಳಿದ್ಕೆ ಎಲ್ಲರೂ ನಗ್ರಿ. ನಿಮ್ಮ ನಿದ್ದೆ ಎಲ್ಲ ಹೋಯ್ತಾ, ಕಾಫಿ ಕುಡಿದೆಲ್ಲ ಆಯ್ತಾ, ಅದೇ ಒಂದು ನಗು ಅಷ್ಟೇ. ಏನಾದ್ರು ಮದುವೆ ಅಂತ ಆಗಲ್ಲ, ವಿಷಯ ಹೇಳೋದು ಅಷ್ಟೇ ಆಯ್ತಾ. ಅದಕ್ಕೆ ನಮ್ಮ ಅಲ್ಲ ನಮ್ ತುಮಕೂರು ಹುಲಿ ಇದೆ, ಅದು ಭಾರಿ ಹಾಕ್ಬೇಕು ಅಂತ ಇದೆ. ಅದು ನೋಡಲ್ಲ ತುಮಕೂರು ಸತ್ಯನಾರಾಯಣ ಹಾಕ್ಬೇಕು ಅಂತಿದ್ದಾರೆ. ಅವ್ರ ಮೇಡಮ್ ಅವ್ರು ತಡೀತಂದ್ರೆ ಬೇಡ ಅಂತ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆದಾಗಲಿ. 5 ದಿನಗಳ ಕಾಲ ಅತ್ಯುತ್ತಮವಾಗಿ ನಮಗೆ ಸೇವೆ ಮಾಡಿದಂತ ರಾಜಶೇಖರ್ ಮತ್ತೆ ಟೀಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪ್ರಥಮ ದಿನ ನಾವು ವಾರಣಾಸಿಗೆ ಇಳಿದಾಗ ಅವತ್ತಿನ ದಿನ ಸ್ವಲ್ಪ ನಮಗೆ ಶೆಡ್ಯೂಲ್ ಟೈಟ್ ಅನಿಸಿತ್ತು. ಅಂದ್ರೆ ಇಳಿದ ತಕ್ಷಣ ನಾವು ಎಲ್ಲ ಘಾಟ್ಗಳಿಗೆಲ್ಲ ಹೋಗಿ ಇದೆಲ್ಲ ಮಾಡಿ ಬರೋದು ಸ್ವಲ್ಪ ಸ್ಟ್ರೈನ್ಫುಲ್ ಆಗಿತ್ತು. ಸೆಕೆಂಡ್ ಡೇ ಪ್ರಯಾಗ್ರಾಜಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಸಂಗಮ ಸ್ನಾನ ಎಲ್ಲವನ್ನು ಒಳ್ಳೆ ನಿಷ್ಠೆಯಿಂದ ಎಲ್ಲರೂ ಮಾಡಿದ್ದಾರೆ. ಆಮೇಲೆ ಅಯೋಧ್ಯೆಯಲ್ಲಿ ಅಲ್ಲಿಂದ ಹೋಗಿ ನಾವು ಅಯೋಧ್ಯೆಗೆ ಹೋಗಿದ್ದೀವಿ. ಅಯೋಧ್ಯೆಯಲ್ಲಿ ರಾಜಶೇಖರ್ ಅಂಡ್ ಟೀಮ್ ಅವರಿಗೆ ನಿಜವಾಗ್ಲೂ ನಾವು ಕೃತಜ್ಞತೆಗಳನ್ನ ಅರ್ಪಿಸಬೇಕು. ಯಾಕಂತ ಹೇಳಿದ್ರೆ ನಮಗೆ ಅತ್ಯುತ್ತಮವಾಗಿ ರಾಮಲಲ್ಲನ ದರ್ಶನವನ್ನ ಮಾಡಿಸಿಕೊಟ್ಟಿದ್ರು ಅವರು. ಅದು ಮರೆಯಲಾರದ ಒಂದು ನಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಸಂಗತಿ ಅದು. ಆಮೇಲೆ ಅಲ್ಲಿಂದ ಅಯೋಧ್ಯೆಯಿಂದ ನಾವು ಹೋದಗಯಕ್ಕೆ ಬಂದ್ವಿ. ಅಲ್ಲಿ ಕೂಡ ಗೈಡ್ ಮುಖಾಂತರ ನಮಗೆ ಸಾಕಷ್ಟು ಉತ್ತಮ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನ ಕೊಡಿಸಿದ್ರು, ಮಾಹಿತಿಗಳನ್ನು ಕೂಡ ಕೊಡಿಸಿದ್ರು. ಆಮೇಲೆ ಇವತ್ತು ಗಯಾದಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೊಂದು 5 ಜನ ಪಿತೃಶ್ರಾದ್ದ ಮಾಡಿದ್ದೇವೆ. ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಾನಂತೂ ಪ್ರತಿ ವರ್ಷ ನಮ್ಮ ತಂದೆ ತಾಯಿ ಶ್ರಾದ್ದ ಮಾಡುವವರು. ನಮ್ಮ ಊರಲ್ಲಿ ಯಾವ ತರ ನಮಗೆ ಮಾಡ್ತಾರೆ ಅದೇ ತರದಲ್ಲಿ ಇಲ್ಲಿ ಇವತ್ತು ಗಯಾದಲ್ಲಿ ನಮ್ಮ ಎಲ್ಲಾ ಪಿತೃಗಳಿಗೂ 108 ಪಿಂಡಗಳನ್ನ 3 ಜಾಗಗಳಲ್ಲಿ ನಾವು ಹಾಕಿದ್ದೇವೆ. ಅತ್ಯುತ್ತಮವಾದ ನಮಗೆ ಒಂದು ಇವತ್ತಿನ ನಮಗೆ ಬಹಳ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಆಯ್ತಾ, ಇನ್ನು ನಾಳೆ ದಿನ ಕಾಶಿಯಲ್ಲಿ ಎಷ್ಟು ಟೈಟ್ ಶೆಡ್ಯೂಲ್ ಮಾಡ್ತಾರೋ ಗೊತ್ತಿಲ್ಲ. ಆಯ್ತಾ, ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ರಾಜಶೇಖರ್ ಮತ್ತು ಸಿಬ್ಬಂದಿ ವರ್ಗದವರು, ಡ್ರೈವರ್ ಆಗ್ಲಿ, ಕಂಡಕ್ಟರ್ ಆಗ್ಲಿ, ಅಡಿಗೆಯವರಾಗ್ಲಿ, ಆಯ್ತಾ, ಮತ್ತೆ ಬಸವರಾಜ್ ಆಗ್ಲಿ, ಎಲ್ಲರೂ ನಮಗೆ ಅತ್ಯುತ್ತಮವಾಗಿ ಸಹಕಾರ ಕೊಟ್ಟಿದ್ದಾರೆ. ಊಟದ ಯಾವುದೇ ಸಮಸ್ಯೆ ನಮಗೆ ಇದ್ದದ್ದಿಲ್ಲ. ನನಗೆ ಈ ಒಂದು ಟೂರ್ ಪ್ರೇರಿತವಾದದ್ದು ಹೇಗಂತ ಹೇಳಿದ್ರೆ, ನಾನು ನಮ್ಮ ಮಿಸಸ್ ಡಿಸೆಂಬರ್ದಲ್ಲಿ ಈ ಅಡಿಗಾಸ್ ಟೂರ್ ಇಂದ ರಾಜಸ್ಥಾನ್ 10 days 11 days ಟೂರ್ ಹೋಗಿದ್ವಿ. ಅದು ಹಾಗೆ ಅತ್ಯದ್ಭುತವಾದಂತಹ ಒಂದು ನಮಗೆ ಅನುಭವ ಆಗಿತ್ತು. ಅಲ್ಲಿಯ ಗೈಡ್ ಶಶಾಂಕನ್ನವರು ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಒಂದು 7-8 ಜಾಗ, ಜೈಪುರ್, ಆಮೇಲೆ ಉದಯಪುರ್, ಆಮೇಲೆ ಬ್ರಹ್ಮಂದಿರು ಯಾವುದು ಪುಷ್ಕರ್, ಆಮೇಲೆ ಉದಯಪುರ್, ಜೈಸಾಲ್ಮೇರು, ಜೋಧ್ಪುರ್, ಬಿಕಾನೇರ್ ಎಲ್ಲ ಜಾಗಗಳನ್ನು ಎಲ್ಲ ಅತ್ಯುತ್ತಮ ರೀತಿ ತೋರಿಸಿದ್ರು. ಅವತ್ತು ಅವ್ರು ಹೇಳಿದ್ರು, ನೋಡಿ ನಮ್ದು ನೆಕ್ಸ್ಟ್ ಬರ್ತಾ ಉಂಟು ಕಾಶಿ ಟೂರು, ಮಾಡೋದಾದ್ರೆ ನೀವು ಬುಕ್ ಮಾಡಿ ಅಂತ ಹೇಳಿದ್ರು. ಆ ಒಂದು ಟೂರಿಂದ ಪ್ರೇರಿತರಾಗಿ ನಾವು ಈ ಟೂರಿಗೆ ಕಾಶಿ ಗಯಾ ಟೂರಿಗೆ ನಾವು ಬಂದಿದ್ದೇವೆ. ಒನ್ಸ್ ಅಗೈನ್ ನೀವೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು.
ಟೀಮ್ ಮೆಂಬರ್ಸ್, ನಮ್ಮ ಪ್ರವಾಸಿಗರು ಎಲ್ಲರೂ ಒಂದೇ ಮನೋಭಾವದಿಂದ ಎಲ್ಲ 5 ದಿನ ಒಟ್ಟಿಗೆ ಹೋಗಿದ್ದೀವಿ. ಯಾವುದು ಜಗಳ ಗೌದು ಗಲಾಟೆ ಇಲ್ಲದೆ ನಾವು ಬಂದಿದ್ದೀವಿ. ನಾಳೆ ದಿನ ಲಾಸ್ಟ್ ದಿನ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಅಡಿಗ